ಖಾತೆ ಮಾಡಿಸಿದ್ದಾರೆ. ಈಗಾಗಲೇ ಸುಮಾರು 22 ಕುಟುಂಬಗಳು ನೆಕ್ಸ್ಟ್ ಬರಲಿ. ಇವತ್ತಿನ ದಿನ 2 ಕುಟುಂಬಗಳು ಕೊಟ್ಟಿದ ನಂತರ 24 ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಕೊಡಲಾಗಿದೆ ಎಂಬುದನ್ನ ಕೆಎಸ್ಆರ್ಟಿಸಿ ತುಂಬಾ ಹೆಮ್ಮೆಯಿಂದ ಹೇಳಿದರು. ಮೇಡಮ್ ಸರ್, ಈಗಾಗಲೇ 22 ಕುಟುಂಬಗಳಿಗೆ ಚೆಕ್ ಕೊಡ್ತೀವಿ ಸರ್. ಇವತ್ತಿನ 24 ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾಗಿದೆ. 24 ಫ್ಯಾಮಿಲಿ 1 crore ಕೊಟ್ಟಿದ್ದೀವಿ ಸರ್. ಈಗ 10 ಲಕ್ಷ ರೂಪಾಯಿ ಯೋಜನೆ ಮುಖಾಂತರ ಸರ್ವಿಸಲ್ಲಿ 3 ಲಕ್ಷ ಕೊಡ್ತಾ ಇದ್ದೀವಿ. 10 ಲಕ್ಷ ಸೇವೆ ಮಾಡ್ತಿರುವ ಇನ್ ಸರ್ವಿಸ್ ಡೆತ್ ಆಗಿರುವ ನೌಕರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಕೊಡುವ ಯೋಜನೆ. ಇವತ್ತಿನ ದಿನ ಸುಮಾರು 13 ಫಲಾನುಭವಿಗಳಿಗೆ 10 ಲಕ್ಷ ರೂಪಾಯಿ ಕೊಡುವ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನ ಎಲ್ಲ ಬರ್ತಾರೆ. ಆ ಕಡೆ ಸ್ವಲ್ಪ ಹಿಂದೆ ಬರ್ತಾರೆ. ಹಿಂದೆ ಇದ್ರ ಜೊತೆಗೆ ಅವ್ರ ಗ್ರ್ಯಾಚುಯಿಟಿ ಈಗ ನೆರವೇರಿಸಿರುವ ಕಾರ್ಯಕ್ರಮ ಎಂಪ್ಲಾಯಿ ಕೆಎಸ್ಆರ್ಟಿಸಿ ಎಂಪ್ಲಾಯಿ ಇನ್ ಸರ್ವಿಸ್ ಡೆತ್ ಆದರೆ 10 ಲಕ್ಷ ಕೊಡುವ ಕಾರ್ಯಕ್ರಮ ಆಗಿರುತ್ತದೆ. ಇವತ್ತಿನ ದಿನವರೆಗೆ ಸುಮಾರು 115 ಫಲಾನುಭವಿಗಳ ಕುಟುಂಬಗಳಿಗೆ ನಾವು 10 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಇದುವರೆಗೂ 2 ಯೋಜನೆ ಮುಖಾಂತರ ಮಾತ್ರ ಸುಮಾರು 35 ಕೋಟಿ ರೂಪಾಯಿ ನೌಕರ ಕೊಡಲಾಗಿದೆ. ಎಷ್ಟು ಲಕ್ಷ ನಮ್ಮದು? 5 ಯಾಕೆ ಅವರು ಮಗಳಿಗೆ ಅಂತ ಕೊಟ್ಟಿರ್ತಾರೆ ಸರ್. ಒಬ್ಬರಿಗೆ 5 ಲಕ್ಷ 3 ಲಕ್ಷ ಅಂತ ಆ ರೀತಿ ನೋಟಿಸ್ ನೆಕ್ಸ್ಟ್ ಈ ಸಾರಿ ವಿಶೇಷವಾಗಿ ಪ್ರಕಟಣೆ ಮಾಡಿರುವ ಸಾರಿಗೆ ಸಂಬಂಧ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು